ಹಂಟಾವೈರಸ್ನ ಬಗ್ಗೆ ಮಾಹಿತಿ. ಹಂಟಾವೈರಸ್ ಇಲಿ ಮತ್ತು ಹೆಗ್ಗಣಗಳಿಂದ ಹರಡುವ ಒಂದು ಅಪಾಯಕಾರಿ ವೈರಸ್ ಆಗಿದೆ. ಸೋಂಕಿತ ಇಲಿಗಳ ಮೂತ್ರ, ಮಲ ಅಥವಾ ಲಾಲಾರಸದಿಂದ ಹರಡುವ ಅಪಾಯಕಾರಿ ವೈರಸ್ ಆಗಿದೆ. ಸೋಂಕಿತ ಇಲಿಗಳ ಮಲ ಹಾಗೂ ಮೂತ್ರ ಒಣಗಿ ಗಾಳಿಯಲ್ಲಿ ಬೆರೆತಾಗ ಆ ಗಾಳಿಯನ್ನು ಮನುಷ್ಯ ಉಸಿರಾಡುವುದರಿಂದ ಈ ರೋಗ ಮನುಷ್ಯರಿಗೆ ಹರಡುತ್ತದೆ. ಎರಡು 2020 ಆಸುಪಾಸಿನಲ್ಲಿ ಕೊರೋನಾ ವೈರಸ್ ಕಾಣಿಸಿಕೊಂಡು ಪ್ರಪಂಚದಾದ್ಯಂತ ಆಗಿದ್ದ ಅಲ್ಲೋಲ ಕಲ್ಲೋಲ ಇನ್ನೂ ಸರಿಯಾಗಿಲ್ಲ. ಅದರ ನಡುವೆಯೇ ಇನ್ನೊಂದು ಭೀಕರ, ಪ್ರಪಂಚಕ್ಕೆ ಮಾರಕವಾಗಬಲ್ಲ ಹಂಟಾವೈರಸ್ ಕಾಡಲಿದೆ ಎನ್ನುವ ಸುದ್ದಿ ಎಲ್ಲರನ್ನೂ ಭಯಭೀತರನ್ನಾಗಿಸಿದೆ. ಇನ್ನು ಮದ್ದು ಲಸಿಕೆಯನ್ನು ಕಂಡುಹಿಡಿಯಲಾರದ ಈ ಹಂಟಾವೈರಸ್ ಮಾನವನಿಂದ ಮಾನವನಿಗೆ ನೇರವಾಗಿ ಹರಡುವುದು ಅಪರೂಪ ಎನ್ನುವುದೇ ನೆಮ್ಮದಿಯ ಸಂಗತಿ. ಇದು ಹರಡುವುದು ಇಲಿ ಅಥವಾ ಹೆಗ್ಗಣಗಳ ಲಾಲಾರಸ ಅಂದರೆ ಜೊಲ್ಲು, ಮೂತ್ರ ಹಾಗೂ ಮಲದಿಂದ ಮಾತ್ರ. ಆದರೆ ಈ ಹೆಗ್ಗಣಗಳ ಲಾಲಾರಸ, ಮಲಮೂತ್ರಗಳು ಒಣಗಿದಾಗ ಅದರಲ್ಲಿ ಬೆಳೆದ ವೈರಸ್ಗಳು ಧೂಳಿನ ರೂಪದಲ್ಲಿ ಗಾಳಿಯ ಮೂಲಕ ಹರಡಬಹುದು ಎನ್ನುವುದೇ ಆತಂಕಕಾರಿ ಸಂಗತಿ. ತಂತ್ರಜ್ಞಾನ, ವಿಜ್ಞಾನ ಮೊದಲಾದ ಸಂಗತಿಗಳಲ್ಲಿ ಮಾನವ ಎಷ್ಟು ಮುಂದುವರೆದಿದ್ದಾನೋ ಅಷ್ಟೇ ಈ ಹಕ್ಕಿ ಜ್ವರ, ಹಂದಿ ಜ್ವರ, ಇಲಿ ಜ್ವರ, ಬಾವಲಿ ಜ್ವರ ಕಾಯಿಲೆಗಳು ಮಾನವನ ಜ್ಞಾನಕ್ಕೆ ಸವಾಲೊಡ್ಡುತ್ತಿವೆ. ಹೊಸದಾಗಿ ಮದ್ದು ಅಥವಾ ಲಸಿಕೆ ಕಂಡುಹಿಡಿಯುವಂತೆ ಮಾಡುತ್ತಿವೆ. ಈ ಸಾಲಿಗೆ ಈಗ ಸೇರಿಕೊಳ್ಳುತ್ತಿದೆ ಹಂಟಾವೈರಸ್. ಸದ್ಯಕ್ಕೆ ಇನ್ನೂ ಪ್ರಾಥಮಿಕ ಹಂತದ ಸುದ್ದಿಯಲ್ಲೇ ಇರುವ ಇದು ಕಂಡುಬಂದಿರುವುದು ಅರ್ಜೆಂಟೀನಾದಿಂದ ಅಂಟಾರ್ಟಿಕಾಗೆ ಹೊರಟ ಒಂದು ಐಷಾರಾಮಿ ಹಡಗಿನ ಪ್ರಯಾಣಿಕರಲ್ಲಿ. ಈ ಹಡಗಿನಲ್ಲಿದ್ದ 8 ಮಂದಿಗೆ ಹಂಟಾವೈರಸ್ ಬಾಧಿಸಿದೆ ಮತ್ತು ಅದರಲ್ಲಿ 3 ಮಂದಿ ಈಗಾಗಲೇ ಮೃತಪಟ್ಟಿದ್ದಾರೆ ಎನ್ನುವುದು ವಿಶ್ವ ಆರೋಗ್ಯ ಸಂಸ್ಥೆ ನೀಡಿದ ಮಾಹಿತಿ. ಈ ಹಡಗಿನಲ್ಲಿ ಭಾರತೀಯರೂ ಇದ್ದಾರೆ ಎನ್ನುವ ಸುದ್ದಿ ಇದೆ. ಆದರೆ ಅವರಿಗೆ ಹಂಟಾವೈರಸ್ ಬಾಧಿಸಿದೆ ಎನ್ನುವ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ. ಹಂಟಾವೈರಸ್ ಮೊತ್ತಮೊದಲು ಅಧಿಕೃತವಾಗಿ ಪತ್ತೆಯಾದದ್ದು 1976ರಲ್ಲಿ. ಆದರೆ ಅದಕ್ಕೂ ಮೊದಲು 1950ರ ದಶಕದಲ್ಲಿ ಕೊರಿಯಾ ಯುದ್ಧದ ಸಮಯದಲ್ಲಿ ಸುಮಾರು 3
1000ಕ್ಕೂ ಅಧಿಕ ಮಂದಿ ವಿಚಿತ್ರವಾದ ಜ್ವರ ಹಾಗೂ ರಕ್ತಸ್ರಾವದಿಂದ ಬಳಲಿದ್ದರು. ಆದರೆ ಇದನ್ನು ಕೊರಿಯನ್ ಹೆಮರಾಜಿಕ್ ಫೀವರ್ ಎಂದು ಕರೆಯಲಾಯಿತು. ಇದುವೇ ಹಂಟಾವೈರಸ್ ಎನ್ನುವುದು ದೃಢಪಡದಿದ್ದರೂ ನಂತರ 1976ರಲ್ಲಿ ದಕ್ಷಿಣ ಕೊರಿಯಾದ ವಿಜ್ಞಾನಿ ಡಾಕ್ಟರ್ ಹೋ ವಾಂಗ್ ಲಿ ಈ ವೈರಸ್ಸನ್ನು ಮೊದಲ ಬಾರಿಗೆ ಪತ್ತೆ ಹಚ್ಚಿದರು. ದಕ್ಷಿಣ ಕೊರಿಯಾದಲ್ಲಿ ಹರಿಯುವ ಹಂಟಾನ್ ಎಂಬ ನದಿಯ ತಟದ ಬಳಿ ಪತ್ತೆ ಹಚ್ಚಲಾದ ಇಲಿಗಳಲ್ಲಿ ಮೊದಲ ಬಾರಿಗೆ ಈ ವೈರಸ್ ಕಂಡುಬಂದ ಕಾರಣ ಇದಕ್ಕೆ ಹಂಟಾವೈರಸ್ ಎಂದು ಕರೆಯಲಾಯಿತು. ಹಂಟಾವೈರಸ್ ಹೊಂದಿದ ಇಲಿಗಳ ಮಲ, ಮೂತ್ರ, ಜೊಲ್ಲು ಅಂದರೆ ಲಾಲಾರಸ ಒಣಗಿದಾಗ ಅವು ಧೂಳಿನ ರೂಪದಲ್ಲಿ ಗಾಳಿಯನ್ನು ಸೇರಿಕೊಳ್ಳುತ್ತವೆ. ಈ ಗಾಳಿಯನ್ನು ಉಸಿರಾಡುವ ಮಾನವನ ದೇಹಕ್ಕೆ ವೈರಾಣುಗಳು ಪ್ರವೇಶ ಪಡೆಯುತ್ತವೆ. ಕೇವಲ ಗಾಳಿಯ ಮೂಲಕ ಮಾತ್ರವಲ್ಲ, ಒಂದು ವೇಳೆ ವೈರಸ್ ಹೊಂದಿರುವ ಇಲಿಯ ಜೊಲ್ಲು, ಮಲಮೂತ್ರವನ್ನು ಮನುಷ್ಯ ಮುಟ್ಟಿ ನಂತರ ಅದೇ ಕೈಗಳಿಂದ ತನ್ನ ಮೂಗು, ಕಣ್ಣು ಅಥವಾ ಬಾಯಿಯನ್ನು ಸಂಪರ್ಕಿಸಿದರೆ ಸೋಂಕು ಹರಡುತ್ತದೆ. ಇದೇ ರೀತಿ ಸೋಂಕಿತ ಇಲಿ ಅಥವಾ ಹೆಗ್ಗಣಗಳು ಮನುಷ್ಯರನ್ನು ಕಚ್ಚಿದರೆ ಹಂಟಾವೈರಸ್ ಹರಡುವ ಸಾಧ್ಯತೆ ಇದೆಯಂತೆ. ಹಂಟಾವೈರಸ್ನ ಸೋಂಕು ತಗುಲಿದರೆ ಮೊದಲಿಗೆ ಆ ವ್ಯಕ್ತಿ ವಿಪರೀತ ಸುಸ್ತು, ಜ್ವರ ಮತ್ತು ಸ್ನಾಯು ಸೆಳೆತಗಳಿಂದ ಬಳಲುತ್ತಾನೆ. ನಂತರ ಸೊಂಟ, ಬೆನ್ನು, ತೊಡೆ ಮತ್ತು ಭುಜಗಳಲ್ಲಿ ವಿಪರೀತ ನೋವು ಕಾಣಿಸಿಕೊಳ್ಳಬಹುದು. ತಲೆನೋವು, ತಲೆಸುತ್ತು, ವಾಂತಿ, ಶೀತ, ಹೊಟ್ಟೆನೋವು ಮೊದಲಾದ ಸಮಸ್ಯೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. 4ರಿಂದ 10 ದಿನಗಳ ನಂತರ ವಿಪರೀತವಾದ ಕೆಮ್ಮು ಮತ್ತು ಉಸಿರಾಟದ ತೊಂದರೆಯ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಹಂಟಾವೈರಸ್ ಸೋಂಕಿನಿಂದ ಒಬ್ಬ ವ್ಯಕ್ತಿ ಗಂಭೀರವಾದ ಶ್ವಾಸಕೋಶದ ಸಮಸ್ಯೆಗೆ ಅಥವಾ ಮೂತ್ರಪಿಂಡದ ವೈಫಲ್ಯದ ಸಮಸ್ಯೆಗೆ ಗುರಿಯಾಗಿ ಸಾವನ್ನಪ್ಪುವ ಸಾಧ್ಯತೆ ಇದೆ. ಹಂಟಾವೈರಸ್ ಸೋಂಕು ಬಾರದಂತೆ ತಡೆಯಲು ನಿರ್ದಿಷ್ಟವಾದ ಯಾವುದೇ ಲಸಿಕೆ ಸದ್ಯಕ್ಕೆ ಲಭ್ಯವಿಲ್ಲ. ಬಹಳ ಹಿಂದೆ ಭಾರತದ ತಮಿಳುನಾಡಿನ ಬುಡಕಟ್ಟು ಜನಾಂಗ ಹಾವು ಮತ್ತು ಇಲಿಗಳನ್ನು ಹಿಡಿಯುತ್ತಿದ್ದುದರಿಂದ ಅವರಿಗೆ ಹಂಟಾವೈರಸ್ ತಗುಲಿರಬಹುದೆಂದು ಅಂದಾಜಿಸಲಾಗಿತ್ತು. ಮುಂಬೈ ಮತ್ತು ದಕ್ಷಿಣ ಭಾರತದ ಕೆಲವು ಪ್ರದೇಶಗಳಲ್ಲಿ ಹಂಟಾವೈರಸ್ ಪತ್ತೆ ಆಗಿತ್ತು. ಆಗ ಈ ಸೋಂಕಿಗೆ ಗುರಿಯಾದವರು ಬಹುತೇಕ ಗೋಡೌನ್ಗಳಲ್ಲಿ ಕೆಲಸ ಮಾಡುವವರಾಗಿದ್ದರು. ಈ ವೈರಸ್ ಸೋಂಕಿನಿಂದಾಗುವ ಸಾವಿನ ಪ್ರಮಾಣ 50%ರಷ್ಟಿರುವುದರಿಂದ ಜಾಗೃತೆಯಾಗಿರುವುದು ಬಹುಮುಖ್ಯ.
ಮನೆಯ ಸುತ್ತಮುತ್ತ ಮತ್ತು ಕಚೇರಿಗಳಲ್ಲಿ ಇಲಿಗಳು ಬಾರದಂತೆ ತಡೆಯುವುದು. ಇಲಿಗಳ ಮಲಮೂತ್ರವಿರುವ ಜಾಗವನ್ನು ಸ್ವಚ್ಛಗೊಳಿಸುವಾಗ ಗ್ಲೌಸ್ ಮತ್ತು ಮಾಸ್ಕ್ ಧರಿಸುವುದು. ಹಂಟಾವೈರಸ್ ಅಪಾಯಕಾರಿ ರೋಗವಾಗಿದ್ದು, ಸ್ವಚ್ಛತೆ ಕಾಪಾಡುವುದು ಮತ್ತು ಇಲಿಗಳ ಸಂಪರ್ಕವನ್ನು ತಪ್ಪಿಸುವುದು ಅತ್ಯಂತ ಮುಖ್ಯ. ಇದಿಷ್ಟು ಹಂಟಾವೈರಸ್ನ ಬಗ್ಗೆ ಮಾಹಿತಿ. ಧನ್ಯವಾದಗಳು.